ಕರ್ಣ, ನನ್ನ ಸಂಗಡ ಬಾ ಕರ್ಣ. ನಿನಗೆ ಕೆಲವೊಂದು ವಿಚಾರಗಳನ್ನು ಹೇಳುವಂತಿದೆ. ವಾಸುದೇವ, ಪರಮಾತ್ಮ. ಕರ್ಣ, ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಪರಮಾತ್ಮ. ಕರ್ಣ, ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಮಾನವ ನಾನು, ದೇವನು ನೀನು. ಪರಮಾತ್ಮ. ಮಾನವ ನಾನು, ದೇವನು ನೀನು. ಕರ್ಣ, ಮಾನವ ನಾನು, ದೇವನು ನೀನು. ಮಾನವ ನಾನು, ದೇವನು ನೀನು. ನಿನಗೂ ನನಗೂ ಯಾವ ತರ ಸಂಪೂರ್ಣ. ಪರಮಾತ್ಮ. ಕರ್ಣ, ನಿನಗೂ ನನಗೂ ಯಾವ ತರ ಸಂಪೂರ್ಣ. ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಕೃಷ್ಣ ವಾಸುದೇವ, ಕೃಷ್ಣ. ವಾಸುದೇವ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ವಾಸುದೇವ, ನೀನು ಕುಲಹೀನನಲ್ಲ ಕರ್ಣ. ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುತ್ತಿಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿಯು. ಪಾಂಡವರು ನಿನ್ನ ಸಹೋದರರು ಕರ್ಣ. ಹಿಂದೆ ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ 1ನೇ ಮಂತ್ರವಾದ ಸೂರ್ಯದೇವನ ಮಂತ್ರವನ್ನು ಜಪಿಸಲಾಗಿ ನೀನು ಜನಿಸಿದೆ ಕರ್ಣ. ವಾಸುದೇವ, ಲೋಕಾಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಶಿವ ಶಿವ. ವಾಸುದೇವ, ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ವಾಸುದೇವ, ಕರ್ಣ, ನೀನು ಹೇಳುತ್ತಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಇದು ಯುದ್ಧದ ಕಾಲ. ಓಹೋ, ಮರೆತಿದ್ದೆನು. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನೀನು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವಾ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಅವರ ಸಮಸ್ತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ವಾಸುದೇವ, ಕರ್ಣ, ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ವಾಸುದೇವ, ಕರ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಇಂದು ವತನ ಅಪನಿಂದನೆಯಲಿ ನೊಂದು. ಪರಮಾತ್ಮ, ಇಂದು ವತನ ಅಪನಿಂದನೆಯಲಿ ನೊಂದು. ಬಂದ ವಿಮೋಚನೆ
ಮಾರ್ಗವನರಿಯದೆ ಪರಮಾತ್ಮ ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ ಶೋಧನೆಯೇ ಪಾಪಿಯಾಗಿ ಪರಿತಾಪಕೀಡಾದ ದೇವಾ ಶೋಧನೆಯೇ ಜನ್ಮದ ರಾಜ್ಯದ ಅಂತರ್ಯವರಿದು ಜನ್ಮದ ರಾಜ್ಯದ ಅಂತರ್ಯವರಿದು ಜನ್ಮದಾತೆಯ ದೀಕ್ಷೆಯ ನರಿದು ಕೃಷ್ಣ ಜನ್ಮದ ರಾಜ್ಯದ ಅಂತರ್ಯವರಿದು ಜನ್ಮದಾತೆಯ ದೀಕ್ಷೆಯ ನರಿದು ಜೀವಿತಲೇ ಪರಿ ಸಹಚರ ಸಮಗೂಡಿ ಪರಮಾತ್ಮ ಜೀವಿತಲೇ ಪರಿ ಸಹಚರ ಸಮಗೂಡಿ ಜೀವಿಸಲೇ ಪರಿ ಸಹಚರ ಸಮಗೂಡಿ ಜೀವಿಸಲೇ ಪರಿ ಸಹಚರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಪಾಪಿಯಾಗಿ ಪರಿತಾಪಕೀಡಾದ ದೇವಾ ಶೋಧನೆಯೇ ಪರಮಾತ್ಮ ನೀನು ಹೇಳುತ್ತಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಸೂತ ನೀಚ ಎಂದು ಹೀಳಾಯಿಸುತ್ತಿದ್ದರಲ್ಲ, ಅವರಿಗೆ ಈ ವಿಚಾರವು ತಿಳಿಯದೆ ದೇವಾ? ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದು ಎಂದು ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವನು. ಕರ್ಣ, ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಅತಿ ಸಂಭ್ರಮದಿಂದ ಬರುವ ಆಕೆಯ ಮನಸ್ಸನ್ನು ನೀನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಆಗಲಿ ವಾಸುದೇವ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳದ ಪರಿಭವ ಸವೆಸಿದ ಜೀವ, ಕಳೆದ ಪರಿಭವ ಸವೆಸಿದ ಜೀವ, ಸಾವೇಶ ಕೊಡುಚಿದ ವಿಭವ, ಸಾವೇಶ
ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿ ನೋಡವೆಂದು ಕಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮುಕ್ತಳಾಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ. ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ, ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಏಕೆ ರೋದಿಪೆ? ಏಕೆ ರೋದಿಪೆ? ಕರುಣಿ ಮಣಿಯ ಏಕೆ ರೋದಿಪೆ? ಪಾಂಚಾಲೆ ಅಗ್ರಜನಾಜ್ಞೆಯ ಮೀರಿ ಶೀಘ್ರ ಕುರುಕುಲ ಸೇರಿ ಅಗ್ರಜನಾಜ್ಞೆಯ ಮೀರಿ ಶೀಘ್ರ ಕುರುಕುಲ ಸೇರಿ ಮತಾನ್ನಗಳ ಮತಾನ್ನಗಳ ಮುಗ್ದಳಂಗಳ ಚಿಂತೆಯ ಬಿಡುಬಿಡು. ಮುಗ್ದಳಂಗಳ ಚಿಂತೆಯ ಬಿಡು. ಕರುಣಿ ಮಣಿಯ ನೀ ಏಕೆ ರೋದಿಪೆ? ಬಿಡು ನಿನ್ನಯ ಹಳಲ ಬಗೆಯುವ ಕೌರವ ಹೊಡಲ. ಬಿಡು ನಿನ್ನಯ ಹಳಲ ಬಗೆಯುವ ಕೌರವ ಹೊಡಲ. ಮತಾನಗಾರ ಮುಗ್ದಳಂಗಳ ಚಿಂತೆಯ ಬಿಡುಬಿಡು. ಮುಗ್ದಳಂಗಳ ಚಿಂತೆಯ ಬಿಡು. ಕರುಣಿ ಮಣಿಯ ಈ ಏಕೆ ರೋದಿಪೆ? ಈ ಏಕೆ ರೋದಿಪೆ? ಪಾಂಚಾಲಿ ಆ ಬೇಡ. ಸ್ತ್ರೀಯರ ಪರಾಜಿಯ ಜೀವು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನ ಅಲ್ಲದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವಂತೆ ಬಿಟ್ಟಿದಲ್ಲ. ದ್ರೌಪದಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಶ್ರಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿವೆ. ಆದುವಾಗಿ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನಗೆ ತಿಳಿಸಬಾರದೆ? ತಿಳಿಸುವೇನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧೆಯಾಗುವುದೋ ಏನೋ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ಮುಡಿಗಟ್ಟಬೇಕಷ್ಟೇ ಎಂದಳು. ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಯಾರು ಯಾರು ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗಿನ ವಿಲಾಸ ವಿಭ್ರಮಗಳಲ್ಲಿ ಮರ್ದನಾದ ಆ ಯೋಧಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕಿಂದಲೇ ಹಿಂತಿರುಗಾಗಲೇ ಹೀಗಾಗಿರಬಾರದೆಂದು ತಿಳಿದೆ. ಪಾಂಚಾಲಿ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಹೇಳೇ ಭಾನುಮತಿ,
ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬೆಳೆಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಬು ಪಾಂಚಾಲಿ, ಬಾಬು, ಈ ನಿನ್ನ ಬೆಚ್ಚಿದ ಮೊಳೆಯನ್ನು ಕಟ್ಟಿವ ವೀರ ಧೀರ ಈರುಗಾವರ ಇಂಥ ಸಂತೋಷದ ಸಮಯದಲ್ಲಿ ಬಾಜಾಣೆ ಈ ಭೀಮನೆಂಬ ಸಿಂಹಾಸನವೇರಿ ಕ್ಷಣಕಾಲ ಕುಳಿತುಕೋ ಬಾ. ಪ್ರಭು, ನಾನು ನಿಮ್ಮ ತೊಡೆಯನ್ನು ಅಲಂಕರಿಸಬೇಕಾದರೆ ಇನ್ನು ಸಮಯವಿದೆ. ನೀವೆಂದಿಗೆ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸುವೆರೋ ಅಂದೇ ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವೆ. ಬಾ ಜಾಣೆ ಬಾ. ಎಷ್ಟೇ ಆದರೂ ನೀನು ನನ್ನ ಮುದ್ದು ಜಾಣೆ ಅಲ್ಲವೇ? ಆಹಾ, ಅದೇಗೆ ಪ್ರಿಯ? ಜಾಣೆ ಮುದ್ದಾಡುವನು ಬಾರೆ, ಜಾಣೆ ಮುದ್ದಾಡುವನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನು, ಜಾಣೆ ಮುದ್ದಾಡುವನು ಬಾರೆ. ಪಾಂಚಾಲೆ ಸಮಯ ಪರಿಭವ ದುರ್ಲಭ ಶಾಸನ ಒಡಲನ್ನು ಬಗೆದು ಕುಯ್ದ ಜೀವನವ ಮರೆಯುವುದೇನೆ, ಬಿಚ್ಚಿದ ಮುಡಿಯ ಕಟ್ಟಿಸುವೆನದೆ, ಬಿಚ್ಚಿದ ಮುಡಿಯ ಕಟ್ಟಿಸುವೆನದೆ, ನಾಳೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನು, ಜಾಣೆ ಮುದ್ದಾಡುವೆನು ಬಾರಿ. ಸಭೆಯ ಮರೆಯುವ ಮರತಿರುವೇನು, ಗೈದ ಶಬದವ ಮರೆಯುವುದೇನೆ. ಪಾಂಚಾಲಿ ಸಭೆಯ ಪರಿಭವ ಮರತಿರುವೇನೆ, ಗೈದ ಶಬದವ ಮರೆಯುವುದೇನೆ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನವೆ, ಬಿಚ್ಚಿದ ಮುಡಿಯ ಕಟ್ಟಿಸುವೆನವೆ, ನಾಳೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ಪಾಂಚಾಲಿ ಚಮತ್ಕಾರವಾದ ಉತ್ತರ. ಬಾಬು ಪಾಂಚಾಲಿ, ಬಾಬು, ನೀನು ನಮ್ಮ ಸಂಗಡ ಕರವಾಡಿದ್ರೆ ನಿನ್ನ ಚತುರ್ಥಿ ಮುಗಿಸಿದೆ ಎಂದು ತಿಳಿದೆ. ಪಾಂಚಾಲಿ ಪ್ರಭು, ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಭು, ಇನ್ನು ಇಲ್ಲಿ ನೋಡಿ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಭ್ರಮತೆಯ ಮನಕ್ಕೆ ನೀಡುವಿರಾಮ. ತಿಳಿಯಿತೆ? ಭ್ರಮತೆಯ ಮನಕ್ಕೆ ನೀಡುವಿರಾಮ.
ನಿಜವಾಗಿಯೂ ಸತ್ಯವಾಗಿಯೂ ಮನ ಮುನಿಸುವ ಮನೋಜ ವಿಲಾಸ ಮನ ಮುನಿಸುವ ಮನೋಜ ವಿಲಾಸ ಕೌರವ ಶಿರವ ಧರೆಯಳು ನೀನು ಕೌರವ ಶಿರವ ಧರೆಯಳು ನೀನು ಪ್ರಭು ದೇವಿ ಚೆಲ್ಲುತ್ತ ಸೇರುವೆ ಆ ಚೆಲ್ಲುತ್ತ ಸೇರುವೆ ಆಗ ಯಾವಾಗ ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಭು ನೆನಪಿದೆಯೇ ಇಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನೇನೋ ಹೇಳಿದಿರಲ್ಲವೇ? ಪಾಂಚಾಲಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳುವ ಬಯಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ನಾನು. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನೀಗ ಯಾರೋ ಆಜ್ಞಾಧಾರಕನಲ್ಲ. ಯಾಕೆ ಚಿಂತಿತೆ ಶುಭದ ನಂದಿನೇ, ಯಾಕೆ ಚಿಂತಿತೆ ಶುಭದ ನಂದಿನೇ, ತುಗಡ ಬಿಡು ಹಬಯ ಬಿಡು ಕಮಲ ನಂದಿನಿ ಪ್ರಿಯ, ಏಕೆ ಚಿಂತಿತೆ ಶುಭದ ನಂದಿನಿ, ತುಗಡ ಬಿಡು ಹಬಯ ಬಿಡು ಕಮಲ ನಂದಿನಿ ಪ್ರಿಯ, ಏಕೆ ಚಿಂತಿತೆ. ದುರುಳ ದುರ ದುರಪತಿಯ ತೊಡ ಮುರಿದು ಮುದ ತರುವೆ. ಓ ದೇವಿ, ದುರುಳ ದುರ ದುರಪತಿಯ ತೊಡ ಮುರಿದು ಮುದ ತರು. ಧರ್ಮದಾಂಧವರನ್ನು ಓದಿಸಿದೆ ದೂರಗಳು. ದೇವಿ, ಧರ್ಮದಾಂಧವರನ್ನು ಓದಿಸಿದೆ ದೂರದ పొడిగొట్టి ಯಾದಮೇಷ್ಟೆ ವೈಭವದಿ ಮೆರೆಯುವೆ. పొడిగొట్టి ಅದನ್ನ ವೈಭವದಿ ಮೆರೆಯುವೆ. ಏಕೆ ಚಿಂತಿತೆ ಧ್ರುಪದ ನಂದಿನಿ, ತುಗಡ ಬಿಡು ಕಮಲ ಬಿಡು ಕಮಲ ನಂದಿನಿ ಪ್ರಿಯ, ಏಕೆ ಚಿಂತಿತೆ ಧ್ರುಪದ ನಂದಿನಿ, ಏಕೆ ಚಿಂತಿತೆ. ವಿಭಿನ್ನ ವಾಸ ಭವನಯ ಮರೆಯುವುದೇನ ತರುಣೆ, ವಿಭಿನ್ನ ವಾಸ ಭವನಯ ಮರೆಯುವುದೇನ ತರುಣೆ. ಕಬಡದಂತ ಬಂದನೆ ಹೃದಯ ಒಂದು ಸೀಳಿದು
ಕಬಡದಂದ ವಂಚನೆ ಹೃದಯವನ್ನು ಸೋಳಿ ಯಗಮೆಟ್ಟಿ ಬೋಟಿಗೋಟ್ಟೆ ವೈಭವದಿ ಮೆರೆಯುವೆ ಕದಮಟ್ಟಿ ಪುಟಿಕೊಟ್ಟಿ ವೈಭವದಿ ಮೆರೆಯುವೆ ಏಕೆ ಚಿಂತಿದೆ ಶುಭದ ನಂದಿನಿ ಏಕೆ ಚಿಂತಿದೆ ಶುಭದ ನಂದಿನಿ ನನ್ನನ್ನು ಕೆರೆಸಬೇಡ ಪಾಂಚಾಲಿ ನಾನೀಗ ಯಾರೋ ಆಜ್ಞಾಧರ್ಮನಲ್ಲ ಶಾಂತಿಯನ್ನು ಬಯಸುವರು ಸಂಧ್ಯೆ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಆತುರದಲ್ಲೇ ನಿಲ್ಲಿಸುತ್ತೇನೆ ಧರ್ಮ ಪಯಣನಾದ ಯುಧಿಷ್ಠನು ದುರ್ಯೋಧನಂತ ಅಪರಾಧವನ್ನು ಶ್ರಮಿಸುವುದು ಆದರೆ ನಾನು ಮಾತ್ರ ಶ್ರಮಿಸುವುದಿಲ್ಲ ಹಾಗೋ ನೋಡೋಣ ಆಗಲೇ ಭೀಮ ಸೈನ್ಯನು ಸತ್ಯ ಪ್ರಸ್ತಾಪವನ್ನು ಕೇಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು ಆತನನ್ನು ಸಮಾಧಾನಪಡಿಸಲು ನಿನ್ನೊರ್ತು ಮತ್ತಾರು ಶಸ್ತ್ರರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪವನ್ನು ತಡೆಯುವ ಶಕ್ತಿಯು ನನಗಿಲ್ಲ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಹೇಳ್ತಿದ್ದನು. ಸಹೋದರ ಭೀಮಸೇನ, ಪಾಂಚಾಲಿ ಸಮಾಚಾರವೇನು? ಮಾಲುನಿ ಮನದ ವೇದನೆ ನೀಗಿಸಿ ಸಮಯವಿಂದರಿದೆಯ ತರುಣಿ ಏತಕ್ಕೆ ಇದು ಗುಡವು ಮಾಲುನಿ ಮನದ ವೇದನೆ ನೀಗಿಸಿ ಸಮಯವಿಂದರಿದೆಯ ತರುಣಿ ಏತಕ್ಕೆ ಇದು ಗುಡವು ಧರ್ಮ ಜನಮ್ಮಯ ನಿರ್ಮಲ ಪ್ರಾಜ್ಯ ಧರ್ಮ ಜನಮ್ಮಯ ನಿರ್ಮಲ ಪ್ರಾಜ್ಯ ಮೀರುವುದನ್ನೋಚಿತ ಪರಿಸಿಸಿದೆ ನುಡಿಯ ಮೀರುವುದನ್ನೋಚಿತ ಪರಿಸಿಸಿದೆ ನುಡಿಯ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯಳು ಪರಗದು ಸರಿಯೇ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯಳು ಪರಗದು ಸರಿಯೇ ಸಾರ ಸಾಕ್ಷಿ ನೀನರಿಯದ ಈ ಪರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ಏಕಿಂತು ನೀ ನಿಂತು ಈ ಕೋಪ ಪಡುವೆ ಏಕಿಂತು ನೀ ನಿಂತು ಈ ಕೋಪ ಪಡುವೆ ಮಾಲು ನೀ ಮನದ ವೇದನೆ ನೀಗಿಸಿ ಸಮಯವಿಂದರಿದೆಯ ತರುಣಿ ಏತಗೆ ಇದು ಗುಡವು ಪಾಂಚಾಲಿ ಅಣ್ಣನೇಕೆ ಇಷ್ಟು ಸಿಟ್ಟಾಗಿರೋನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿದ ಬಿರುಗೋದಲೇ ಉತ್ತರವನ್ನು ಕೊಡುವುದಲ್ಲವೇ? ಭೀಮಸೇನ, ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ ಮೇಲೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತು ತಿಳಿಸಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡೋನು. ಈ ಸಂಧ್ಯೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವುದು. ಕಂಡವರ ಮನಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನ ಪುತ್ರ ಆಗಿ ಪಡೆಯಿಲ್ಲ. ಈ ಅಪಮಾನ ಸಹಿ ಎನ್ನಿಸಬಹುದು. ಆದರೆ ನಾನಿದನ್ನು ಒಂದು ಗಡಿಯನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿನಾಗಲಿ, ಅರ್ಜುನ ಸಹಾಯನಾಗಲಿ ನಾನಿನ್ನು ಅಪೇಕ್ಷಿಸುತ್ತಿಲ್ಲ. ನಾನು ಮತ್ತು ನನ್ನ ಕರೆ ಈ ವೇಳೆ ಕುರುಕುಲವನ್ನು ಸಂಪೂರ್ಣ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿ ಪ್ರಸ್ತಾಪವನ್ನು ಮಾಡ್ತೀರಿ. ನಾನು ನನ್ನ ಪ್ರತಿಜ್ಞೆ ನಡೆಯುವುದು. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ.
ಸಮರ ಬಯಸುವುದನುಚಿತ. ಸಹೋದರ, ಹುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಮಡದಿ ಪಂಚಾಲಿಯ ಬಿರುಮುಡಿ ಶಾಪದೆ. ಮಡದಿ ಪಂಚಾಲಿಯ ಬಿರುಮುಡಿ ಶಾಪದೆ. ಇರು ಸಂಜಾತರ ಕೆರಳಿಸೋತೆ ಹೋದ. ಸಹೋದರ, ಗುರು ಸಂಜಾತರ ಕೆರಳಿಸೋತೆ ಹೋದ. ತಾಳಿದವನು ಎಂದು ಮಾಡುವನು ಮುಂದೆ. ಸಹೋದರ, ತಾಳಿದವನು ಎಂದು ಬಾಳುವನು ಮುಂದೆ. ಹಿರಿಯರ ವಾಕ್ಯವ ಮರೆಯುವುದನುಚಿತ. ಸಹೋದರ, ಹಿರಿಯರ ವಾಕ್ಯವ ಮರೆಯುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ಇನ್ನ ಕೋಪವನ್ನು ತಡೆಯುವ ಶಕ್ತಿಯು ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಉಚಿತವಲ್ಲ. ಪಾಂಚಾಲಿ, ಸಮಾಚಾರವೇನು? ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮ ಎಂಬುದನ್ನು ನೀನು ಅರಿತಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಇಷ್ಟೊಂದು ಸಂಧಿಗೆ ಪ್ರಯತ್ನಿಸುತ್ತಿರುವನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ, ಏನಿ ಕೋಲಾಹಲ. ಅರ್ಜುನ, ನಾನಿನ್ನು ಹೋಗುವೆನು. ಸಂಧ್ಯಾ ಪರಾಪರಗಳ ಕ್ಷಣದಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆ ನೀಡುವ ಸ್ವಾತಂತ್ರ್ಯ ಮಾತ್ರ ನಮಗೆ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಮ್ಮಿಷ್ಟದಂತೆಯೇ ಪ್ರಯತ್ನಿಸಿರಿ. ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ನಿನಗೆ ಮಂಗಳವಾಗಲಿ ತಂಗಿ. ಯದುನಂದನ, ಕೃಷ್ಣ ಮಾಧವ ಕೃಷ್ಣ ಕೃಷ್ಣ. ಪರಮಾತ್ಮ, ಯದುನಂದನ, ದೇವಾನಿಂದಯ ತೋರಿ ಬಾ ನರದಾತ. ದೇವಾನಿಂದಯ ತೋರಿ ಬಾ, ದೇವಾನಿಂದಯ ತೋರಿ ಬಾ, ದೇವಾನಿಂದಯ ತೋರಿ ಬಾ. ಧರ್ಮನಂದನ, ತಂಗಿ, ಸಮ್ಮತಿದಾತ ಸುಜನರ ಪ್ರೇತ. ಪರಮಾತ್ಮ, ಧರ್ಮನಂದನ, ತಂಗಿ, ಸಮ್ಮತಿದಾತ
ದಾತ ಸುಜನರ ಪ್ರೀತ ಸಮ್ಮತಿ ದಾತ ಕೃಷ್ಣ ಕೃಷ್ಣ ಸಮ್ಮತಿ ದಾತ ಸ್ವಜನರ ಪ್ರೀತ ಪರಮಾತ್ಮ ಸಮ್ಮತಿ ದಾತ ಸ್ವಜನರ ಪ್ರೀತ ಭಾವಗೀತ ಭಾಗ್ಯ ವಿಧಾತ ಪರಮಾತ್ಮ ಭಾವಗೀತ ಭಾಗ್ಯ ವಿಧಾತ ದೇವಾನಿ ದಯ ತೋರೆ ಬಾ ದೇನರ ದಾತ ದೇವಾನಿ ದಯ ತೋರೆ ಬಾ ದೇವಾನಿ ದಯ ತೋರೆ ಬಾ ಅನುದಿನ ನಿಮ್ಮ ಗಣಪಾದವನ ಅನುದಿನ ನಿಮ್ಮ ಗಣಪಾದವನ ಅನುದಿನ ನಿಮ್ಮ ಕೃಷ್ಣ ಕೃಷ್ಣ ಅನುದಿನ ನಿಮ್ಮ ಗಣಪಾದವನ ಅನುದಿನ ನಿಮ್ಮ ಗಣಪಾದವನ ಕನಸು ಮನಸ್ಸಿನಲ್ಲಿ ಧ್ಯಾನಿಪೆ ದೇವ ಕನಸು ಮನಸ್ಸಿನಲ್ಲಿ ಧ್ಯಾನಿಪೆ ದೇವ ದೇವ ನಿಂದಯ ತೋರೆ ಬಾ ದೇನರ ದಾತ ದೇವ ನಿಂದಯ ತೋರೆ ಬಾ ದೇವ ನಿಂದಯ ತೋರೆ ಬಾ ಕೃಷ್ಣ ಮಾಧವ ಕೃಷ್ಣ ಪರಮಾತ್ಮ ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಲು ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಉಪಚರಿಸಿದರು. ಸ್ವತಃ ಧೃತರಾಷ್ಟ್ರನೇ ರಾಜಸಭೆಗೆ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಭೀಮಸೇನ ಪಾಂಚಾಲಿ ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುತ್ತೇನೆ. ಪ್ರಭು ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯೋದೊಳಗೆ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ ಸಭೆಯಲ್ಲೇ ನಡೆಯಿತು. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ. ಈ ಸಮಸ್ತ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳು ಸಂಜೆ ಆಯ್ತು. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ ಈಗ ತಿಳಿಸಿ ನನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬೆಳೆತಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬೆಳೆತೊಡಲು ಅವಳತಿರ್ಯ. ಯಾದವಾಗಣಿ ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕಿ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನಾನು ಹೇಳುವುದನ್ನು ಕೇಳು.
ಆತ್ಮಾಭಿಮಾನ ಶೂನ್ಯವಾದ ಸಂತಾನಗಳೇ ಅದೆಂಥ ಸಂಬಂಧ. ಆ ನಿಕಟವಾದ ಸಂಬಂಧವೊಂದು ಇರುವುದು ಭೀಮಸೇನ. ಏನಾಯ್ತು? ನಿಮ್ಮ ಸಂದೇಶವನ್ನು ಅವರಿಗೆ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಸ್ವತಃ ಧೃತರಾಷ್ಟ್ರನೇ ಮುಂತಾದವರು ಒಪ್ಪಿದರು. ಆ ದುರ್ಯೋಧನನು ಅವನು ಸಹ ಒಪ್ಪಿದನು. ಏನು ನನಗೆ ಕೆಲಸ ಇಲ್ಲ, ಅವರ ಇಚ್ಛೆಯಂತೆ ಅವರು ನಡೆಯಲಿ ನನಗೆ ತೋರಿ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಯಿತು, ಅದನ್ನು ಸಾಧಿಸಿದೆ ಕೃಷ್ಣ, ಅದನ್ನು ಸಾಧಿಸಿದೆ. ಸಹೋದರೇ, ನಿಮ್ಮ ಪೌರುಷ ಫಲವನ್ನು ನೀವೇ ಬಂಧಿಸಲಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಜ್ಞಸೇನಿ, ನೀನು ನಿರಾಶವಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ಭೀಮಸೇನ, ನೀನು ನಿಜವಾಗಿಯೂ ಇಡಂಬಪತಿಯೇ ಸರಿ. ನಿನಗೆ ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಜೆ ಸುದ್ದಿಯು ನನಗಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿದೆ ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಜೆಲ ಕೃಷ್ಣ, ಹೇಳು ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲೇ. ಆಹಾ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ನಿನ್ನನ್ನು ಕಂಡರೆ ನನಗಷ್ಟು ಭಯವಾಗುವುದು ಭೀಮಸೇನ. ಈ ಭೀಮನ ಕಂಡರೆ ಕೃಷ್ಣನಿಗೆ ಭಯ. ನಿನ್ನ ಗದೆಯನ್ನು ದೂರದಲ್ಲಿಡು, ನನ್ನ ಬಳಿ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ನಾನು ಹೇಳುವೆನು. ಇದು ನಿನ್ನ ಅಪೇಕ್ಷೆ ಕುಳಿತುಕೊಳ್ಳುವುದು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಇಲ್ಲ, ಅದು ಹಾಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ, ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು. ತಂಗಿ, ಅಣ್ಣ, ಸಮೀಪಕ್ಕೆ ಬಾ. ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರದ ರೂಪದಲ್ಲಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಪರಮಾತ್ಮ. ತಂಗಿ, ಸಂತಪಿಸುವೆ ಏಕೆ ಸೋದರಿ, ಎಂತಿ ಹೋದೋ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ, ಸಂತಪಿಸುವೆ ಏಕೆ ಕುರು ರಾಜಸಭೆಯಲ್ಲಿ ಗುರುಳ ದುಶಾಸನ, ಕುರು ರಾಜಸಭೆಯಲ್ಲಿ ಗುರುಳ ದುಶಾಸನ, ಸೀರೆಯ ಸೆಳೆಯ ಮೊರೆಯಿಡುತ್ತಾ ತಂಗಿ ಸೀರೆಯ ಸೆಳೆಯ ಮೊರೆಯಿಡುತ್ತಾ ತಂಗಿ ಹೊರೆಯೋ ಕೃಷ್ಣ 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 ಎಂದು. ಹೊರೆಯೋ ಕೃಷ್ಣ 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 ಎಂದು ಹೊರೆದೆ ನಾಗಿನಿಂದ ಸಲಹಿದನೆ ತಂಗಿ
ಸಲ್ಲಿದೆ ನಾಗಿನಿಂದ ಸಲಹಿದೆನೆ ತಂಗಿ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಿ ಹೋದೋ ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸೋದರಿ. ತಂಗಿ, ಅಣ್ಣ, ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದು ನೋಡು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸಲೇ? ಬಂಧಿಸು. ಬಂಧಿಸುವೆನು. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಸೇನಿ, ಅಣ್ಣ, ಧರ್ಮನಂದನ, ಪರಮಾತ್ಮ, ಕಿರೀಟಿ, ವಾಸುದೇವ, ಎಲ್ಲರೂ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಇಂದು ದುರ್ಯೋಧನನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲ್ಪಟ್ಟಿತು. ಯಾರು 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 ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸರೆ ಯಾರು ಯಾರು ಆ ದುರಾತ್ಮರು? ದುರಾಂಕಾರಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಆ ದುಶ್ಯಾಸನನು ನಡೆಸಿದನು. ಇಂಥ ಸಾಹಸ ಅವರಿಗಲ್ಲದೆ ಮತ್ಯಾರಿಂದ ಸಾಧ್ಯ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ದುರ್ಯೋಧನ ದುರಾಭಿಮಾನವು ಸಿಕ್ಕವರನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಪುಣ್ಯ ಕೌರವ ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟೇ ಅಲ್ಲ, ಅವನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸಂವಹನದಲ್ಲಿ ದೊರಕುವುದಂತೆ. ಪರಮಾತ್ಮ, ಜನಗೋದಯ ಬಾರದೆ ಪರಮಾತ್ಮ ಕನಿಕರ ಬರನಿಲ್ಲವೇ, ಪರಮಾತ್ಮ ಕನಿಕರ ಬರನಿಲ್ಲವೇ. ಪರಮಾತ್ಮ, ಗೋದಯ ಬಾರದೆ ಪರಮಾತ್ಮ ಕನಿಕರ ಬರನಿಲ್ಲವೇ, ಪರಮಾತ್ಮ ಕನಿಕರ ಬರನಿಲ್ಲವೇ. ಗಜಮುಖದ ರಸನೆ ತ್ರಿಜಗವಂದಿತನೆ, ಗಜಮುಖದ ರಸನೆ ತ್ರಿಜಗವಂದಿತನೆ. ನಂಬಿದ ಬಾಟರ ಬೆಂಬಿಡದೆ ಪರೆಯೋ, ನಂಬಿದ ಬಾಟರ ಬೆಂಬಿಡದೆ ಪರೆಯೋ. ಜನಗೋದಯ ಬಾರದೆ ಪರಮಾತ್ಮ ಕನಿಕರ ಬರನಿಲ್ಲವೇ, ಪರಮಾತ್ಮ ಕನಿಕರ ಬರನಿಲ್ಲವೇ. ಸಾಂಸರೆಗಳು ನಾವು ಹಿಂಸೆಯಿಂದಿರುವೆವೋ, ಸಾಂಸರೆಗಳು ನಾವು ಹಿಂಸೆಯಿಂದಿರುವೆವೋ. ಕೃಷ್ಣ ಮಾಧವ
ಸರೆಗಳು ನಾವು ಹಿಂಸೆಯೆಂದಿರುವೆವು ಹಂಸನ ಮಾರ್ದನ ಮಾಡಿದ ನೀನು ಕಂಸನ ಮಾರ್ದನ ಮಾಡಿದನೆ ಎನಗೋ ದಯ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ ಕೃಷ್ಣ ಮಾಧವ ಪಾಂಚಾಲಿ ನನ್ನ ಕರಗಳು ನನ್ನ ಕೈಗಳು ಬಿಚ್ಚು. ನೀನೆಲ್ಲಿ ಬಿಚ್ಚಿವೆ? ನೀನು ಮೊದಲೇ ಸಮಯದ ಸಾಧಕಿ ಅಗ್ರಜ. ನೀನಾದರೂ ಬಿಡಿಸು ನನ್ನ ಕೈಗಳನ್ನು. ನೀನು ಬಿಡಿಸುವುದಿಲ್ಲವೇ? ನೀನು ಮೊದಲೇ ಧರ್ಮದ ಕೊಟ್ಟು ಅರ್ಜುನ, ನೀನಾದರೂ ಬಿಡಿಸು ನನ್ನ ಕೈಗಳನ್ನು. ನೀನು ಬಿಡಿಸುವುದಿಲ್ಲವೇ? ನೀನು ನಪಂಸಕ ಕೃಷ್ಣ, ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನು ಕಪಟ ನಾಡುವ ಸೂತ್ರಧಾರಿ ಪಾಂಚಾಲಿ. ಮತ್ತೊಮ್ಮೆ ಕೇಳುವೆನು, ಈಗಲಾದರೂ ನನ್ನ ಕೈಗಳನ್ನು ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಬೇಡ ಬೇಡ, ನನ್ನ ಕೈಗಳನ್ನು ನಾನೇ ಬಿಡಿಸಿಕೊಳ್ಳುವೆ. ಎಲ್ಲಿ ನನ್ನ ಕೈ? ಆ ದಿನ ಈಗಲೇ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲದಲ್ಲಿ ನಮ್ಮ ದುರ್ದೈವದ ಕ್ರೌರ್ಯದ ಪರಾಮದಿ ಹುಟ್ಟಿದಾಗ ದುಶ್ಶಾಸನದ ಅಪಮಾನವನ್ನು ನಿಂತಿದ್ದ ಪಾಂಚಾಲಿ ರಾಜನಂದಿನಲ್ಲಿ ರಾಜನಂದಿ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವನು. ಈಗ ಯುದ್ಧ ಸಂಧಿಯಾದ ಮೊದಲು ಪುನಃ ಪ್ರತಿಜ್ಞೆ ಮಾಡುವನು. ಬಲಶೂನತೆಯ ಕುಲ ಹೇಳಿಯ ತಂದು ರಣಕ್ಕೆ ತಲಗಾನು ಕಟ್ಟಿ ಎಣಗಾನುಗೆ ರಣದಾಹ ಮುಗಿಸಿಕೊಳ್ಳೆ, ರಣದಾಹ ಮುಗಿಸಿಕೊಳ್ಳೆ ಪರಮಾತ್ಮ. ಬಲಶೂನತೆಯ ಕುಲ ಹೇಳಿಯನ್ನು ಶರ ತಂದು ರಣಕ್ಕೆ ತಲಗಳನ್ನು ಕಟ್ಟಿ ಎಣಗಾನನ್ನು ಕೇಳಿ ರಣದಾಹ ಮುಗಿಸಿಕೊಳ್ಳೆ, ರಣದಾಹ ಮುಗಿಸಿಕೊಳ್ಳೆ ಪರಮಾತ್ಮ. ಪಾಂಡವನ ರಸಿ ದುರ್ವನು ಮುಟ್ಟಿ ಚಂಡ ಕೌರವನ ಗುಂಡಿಗೆ ಸೀಳೆ, ಪಾಂಡವನ ರಸಿ ದುರ್ವನು ಮುಟ್ಟಿದ್ದ ಚಂಡ ಕೌರವ ಗುಂಡಿಗೆ ಸೇರಿ ಕಂಡ ಎಲುಬಗಳ ತುಂಡರಿಸಿ ಕಣಚಂಡಿಕ ಔತಣ ಮಾಡಿಸುವೆ, ಕಂಡ ಎಲುಬಗಳ ತುಂಡರಿಸಿ ಕಣಚಂಡಿಕ ಔತಣ ಮಾಡಿಸುವೆ. ಓರ್ಗರಿಯಲ್ಲಿ ಕಾಳ್ಗಿಸಿನ ಆವರಿಸಿ ಈ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರಿಸಿ, ಈ ಭೀಮನ ಗದೆಯ ಪ್ರಚಂಡತನ್ನು ತೋರಿಸಿ ದರ್ಭದಿಂದ ನೆಲದ ಕುರುವರಂ ಪಿಡಿದು, ದರ್ಭದಿಂದ ನೆಲದ ಕುರುವರಂ ಪಿಡಿದು ಗಿರಗಿರನೆ ಗಿರಗಿರನೆ ನೆಲಕ್ಕೆ ಬಡಿದ ಪಡಿಸುವೆ. ಬಲಶೂಸನೆಯ ಕುಲ ಹೇಳಿ ಅಂಕುಶರ ತಂಗುರಣ ತಲೆಗಳನ್ನು ಪಚ್ಚಿ ಎಳಗಾಲಕ್ಕೆ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ ಪರಮಾತ್ಮ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಭವರೋಗ ವೈದ್ಯಾದಿ ಸೂರ್ಯ ನಮೋ, ಭವ ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ ಪರಮಾತ್ಮ. ಭವರೋಗ ವೈದ್ಯ
ವೈದ್ಯಾದಿ ಸೂರ್ಯ ನಮೋ ಭವ ಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಪರಮಾತ್ಮ ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಕೊಲ್ಲದಿರು ಕುಲದಲ್ಲಿ ನಂದಿರುವೆ ನೋವಿನಲ್ಲಿ. ಪರಮಾತ್ಮ ಕೊಲ್ಲದಿರು ಕುಲದಲ್ಲಿ ನಂದಿರುವೆ ನೋವಿನಲ್ಲಿ. ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸೋ ಕರುಣೆಯಲ್ಲಿ. ಪರಮಾತ್ಮ ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸೋ ಕರುಣೆಯಲ್ಲಿ. ಭವರೋಗ ವೈದ್ಯಾದಿ ಸೂರ್ಯ ನಮೋ ಭವ ಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಪರಮಾತ್ಮ ಸಲ್ಲದ ಮಾತಾಡಿ ಹಲ್ಲೆಗಳೇ ಬರು ಜನರು. ಸಲ್ಲದ ಮಾತಾಡಿ ಹಲ್ಲೆಗಳೇ ಬರು ಜನರು. ಎಲ್ಲಿ ಹೋದರು ಈನ ಕುಲದವನು ಎನ್ನುವರು. ಪರಮಾತ್ಮ ಎಲ್ಲಿ ಹೋದರು ಈನ ಕುಲದವನು ಎನ್ನುವರು. ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯಾದಿ ಸೂರ್ಯ ನಮೋ ಭವ ಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಪರಮಾತ್ಮ ಕೃಷ್ಣನು ಹೇಳಿದ ಸ್ಥಾನವಿದು. ಅಲ್ಲಿ ನೀನು ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ನನ್ನನ್ನು ಉದ್ಧರಿಸು. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕಂತಿ ಎಂದು ಕರೆಯುವರು. ತಾಯಿ, ನೀನು ಏನು ಹೇಳುತ್ತಿರುವೆಯೋ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳ ಕರ್ಣ ದೃಷ್ಟಿಯು ಪ್ರಾರ್ಥ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು. ನಿನ್ನ ಧ್ವನಿಯು ನನ್ನ ಹೃದಯಾಂತರದಲ್ಲಿ ನೆಲೆಗೊಂಡು ಹೋಗಿ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿರುವುದು. ನೀನು ಯಾರು ತಾಯಿ? ನಮ್ಮೀರ್ವರ ಸಂಬಂಧವೇನು? ನೀನು ನನ್ನ ರಹಸ್ಯವನ್ನು ತಿಳಿಸಬಲ್ಲೆಯಾ? ನಾನು ನಿನ್ನ ಹೆತ್ತ ತಾಯಿಯು
ಸೌಭಾಗ್ಯಗಳನ್ನು ಕಂತೆ ಎಂದು ಕರೆಯುವರು. ಕುಂತಿ ಅರ್ಜುನನ ತಾಯಿ. ಅಮ್ಮ ಮಗನೇ, ತಾಯಿ ರಾಜಮಾತೆ ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಏಕೆ ಬಂದೆ ತಾಯಿ? ಕಂದ, ನದಿಯಿಂದ ಆಚೆಗೆ ಪಾಂಡವರದ ಶಿಬಿರದ ದ್ವೀಪಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತದೆ. ಕಂದ, ಅಮ್ಮ ಮಗನೇ, ಕಂದ, ಬಹುದಿನದ ಬಯಕೆ ಫಲಿಸುತ್ತಿದೆ. ಅಮ್ಮ ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಇಂದು ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರದೆ ಕುವರನ ಪೊರೆದೆ. ಅಮ್ಮ ಕರುಣೆಯ ತೋರದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಅಮ್ಮ ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಅರಿಯೇ. ಅಮ್ಮ ಮಗುವಮ್ಮ ನಾನಾಗ ಏನೊಂದನು ಅರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಎಂದು ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ನಾ ಮಾಡಿದ ಪರಾಧವೇನದು ತಾಯಿ. ಅಮ್ಮ ನಾ ಮಾಡಿದ ಪರಾಧವೇನದು ತಾಯಿ. ಅಕ್ಷಮವೆನಿಸಿ ಜೀವವ ತೋರೆದೆ. ಅಕ್ಷಮವೆನಿಸಿ ಜೀವವ ತೋರೆದೆ. ಮಗನೆಂಬ ಮಮಕಾರ ಏಕಿಲ್ಲ ತಾಯಿ. ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ. ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ. ಐವರ ಮಾತೆ ನಿನಗಿದು ಈ ಕೊರತೆ. ಅಮ್ಮ
ದೇವರ ಮಾತೆ ನಿನಗಿದು ಈ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಎಂದು ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ಕಂದ, ಎಲ್ಲಿ ನೋಡು, ನದಿಯಿಂದ ಆಚೆಗೆ ಪಾಂಡವರದ ಶಿಬಿರಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವವು ಮಗನೇ. ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು ಕಂದ. ಅಮ್ಮ, ನಿನ್ನ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಿಲ್ಲದಿರುವ ಏನನ್ನಾದರೂ ಕೇಳು, ನಾನು ಆನಂದದಿಂದ ನಿನ್ನ ಹಿಡಿದವರುಗಳಲ್ಲಿ ಅರ್ಪಿಸುವೆನು ತಾಯಿ. ಕಂದ, ಅಮ್ಮ ಮಗನೇ, ಇಲ್ಲಿ ನೋಡು, ಪಾಂಡವರೊಡನೆ ನೀನು ಕೂಡಿ ಬಾಳುವುದನ್ನು ನಾನು ನನ್ನ ಕಣ್ಣಾರೆ ಕಂಡು ಸಂತೋಷ ಪಡಬೇಕು ಮಗನೇ. ಅಮ್ಮ, 5 ಜನ ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇನಮ್ಮ? ಹೌದು ಮಗನೇ, ಸ್ಥಾನವಿರುವುದು. ಅಮ್ಮ ಕಂದ, ಅಮ್ಮ ಕಂದ, ಪರಿತಪಿಸಿ ನಾ ಬಂದೆನೋ ಕಂದ ಬಾಲ. ಮುನಿ ಮಂತ್ರದಿ ಹಡೆದೆನು ನಿನ್ನ, ಮುನಿ ಮಂತ್ರದಿ ಹಡೆದೆನು ನಿನ್ನ ಲೋಕಪವಾರ
ನದಿಯಲೆಸೆದೆನೋ ಲೋಕಪವಾದಕ್ಕೆ ನದಿಯಲೆಸೆದೆನೋ ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ವೇದನೆ ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ವೇದನೆ ನೀನೆ ನೋಡಲೆಂದು ಮಾತಾಡಲೆಂದು ನೀನೆ ನೋಡಲೆಂದು ಮಾತಾಡಲೆಂದು ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾಲ ನಿನ್ನ ತಾಯಿ ನಾನೇನಯ್ಯ ಈ ಜೀವ ಮಗನೇ, ಈ ನಿನ್ನ ತಾಯಿಯ ಹೃದಯದಲ್ಲಿ ನಿನಗೋ ಸ್ಥಾನವಿದೆ ಕಂದ. ಆದರೆ ಯಾವ ಅಧಿಕಾರದಿಂದ ನಾನು ಆ ಸ್ಥಾನವನ್ನು ಹೊಂದುವೆನು ತಾಯಿ? ಎಷ್ಟೇ ಆಗಲಿ ನೀನು ನನ್ನ ಜ್ಯೇಷ್ಠ ಪುತ್ರನಲ್ಲವೇ ಮಗನೇ? ಇದೇನು ಕನಸೇ ದೇವ? ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಹತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವೊಂದು ವೇಳೆ ನನ್ನ ಕನಸಿನಲ್ಲಿ ಅವಕುಂಠನವತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನದ ಕನಸಿನ ಮಾಯಾ ರೂಪವು ಮೂರ್ತಿವತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸನ್ನು ಕಾಣುತ್ತಿರುವೆನೆ? ನೋಡು ದೇವಿ, ಸಂಜೆಯು ಕಳೆದು ಈರುಳಿನ ನಸುಮುಸುಕಿನಿಂದ ಕೂಡಿದ ಗಂಗೆಯ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿದೆ ಅಮ್ಮ. ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಶಿಬಿರದ ಅಸಂಖ್ಯಾತ ದೀಪಾರಾಧನೆಯು ಶೋಭಿಸುತ್ತಿದೆ. ನಾಳಿನ ಪ್ರಾತಃಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕಾಗಿದೆ. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರಾವಾಣಿಯಿಂದ ನನ್ನ ಮನಸ್ಸಿನ ಪ್ರಸ್ತುತ ಮಾತೃಪ್ರೇಮವನ್ನು ಹೆಚ್ಚರಿಸುತ್ತಿರುವಳು. ನನ್ನ ಹೃದಯವು ಅವಳ ಕರುಣಾದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸೋದರರಂತೆ ಆಲಂಗಿಸಲು ನನ್ನ ಮನಸ್ಸು ತವಕಿಸುತ್ತಿರುವುದು ಅಮ್ಮ. ಕಂದ, ಬಾ ಮಗನೇ, ನಾನು ನಿನ್ನ ಸಹೋದರರಾದ ಪಾಂಡವರನ್ನು ನಿನ್ನೊಟ್ಟಿಗೆ ಒಡಗೂಡಿಸುವೆನು. ರತ್ನ ಸಿಂಹಾಸವನ್ ಬರುವೆನು ತಾಯಿ, ಆ ಮಗನೇ, ಬರುವೆನು. ನನ್ನ ಸಂಕಟವ ಸೋಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ಬರುವೆನು ತಾಯಿ. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನದಿಯ ಆಚೆಯಲ್ಲಿ ಪಾಂಡವರದ ಶಿಬಿರಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವವಲ್ಲವೇ? ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು. ಬರುವೆಯಾ ಮಗನೇ? ಅಮ್ಮ, ಅಲ್ಲಿ ನಾನು ಕಳೆದು ಹೋದ ನನ್ನ ತಾಯಿಯನ್ನು ಪುನಃ ಪಡೆಯುವೆನೇನಮ್ಮ? ಪಡೆಯುವೆ ಮಗನೇ. ಅಮ್ಮ, ಅಮ್ಮ, ಜನ್ಮದಾತೆ ಪರಮ ಪುನೀತೆ ಹೃದಯ ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ
ಮಾತೆ ಹೃದಯದ ಮನ ದೇವತೆ ಮಾತೆ ಅಮ್ಮ 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 ಐವರ ಮಕ್ಕಳ ಮೋತಿನೋ ತಾಕಿದೆ ಅಮ್ಮ ಐವರ ಮಕ್ಕಳ ಮೋತಿನೋ ತಾಕಿದೆ ಕರುಳಿನ ಕಂದನ ನದಿಯೊಳು ಹೋಗಿದೆ ಅಮ್ಮ ಕರುಳಿನ ಕಂದನ ನದಿಯೊಳು ಹೋಗಿದೆ ಈ ಅಪಮಾನವ ನನಗೆ ಸಹಿಸಲಿ ಅಮ್ಮ ಈ ಅಪಮಾನವ ನನಗೆ ಸಹಿಸಲಿ ಎಂದಿಗೂ ನಾನು ಬರಲಾರೆ ಅಮ್ಮ ಎಂದಿಗೂ ನಾನು ಬರಲಾರೆ ನಮ್ಮ ಜನ್ಮದಾಗೆ ಪರಮ ಪುಣ್ಯಕ್ಕೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ ನೀಯನ್ನ ಕರೆದರು ನಾ ಬರಲಾರೇನು ಅಮ್ಮ ನೀಯನ್ನ ಕರೆದರು ನಾ ಬರಲಾರೇನು ಮಿತ್ರ ದುರ್ಯೋಧನನ ಕೈ ಬಿಡಲಾರೆ ಅಮ್ಮ ಮಿತ್ರ ದುರ್ಯೋಧನನ ಕೈ ಬಿಡಲಾರೆ ವೈರಿ ಪಾರ್ಥನ ತಿರವ ಉಳಿಸಲಾರೆ ಅಮ್ಮ ವೈರಿ ಪಾರ್ಥನ ತಿರವ ಉಳಿಸಲಾರೆ ಎಂದಿಗೂ ನಾನು ಬರಲಾರೆ ನಮ್ಮ ಅಮ್ಮ ಎಂದಿಗೂ ನಾನು ಬರಲಾರೆ ನಮ್ಮ ಜನ್ಮದಾಗೆ ಪರಮ ಪುಣ್ಯಕ್ಕೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ ಅಮ್ಮ ಹಾಗಿದ್ದರೆ ನೀನು ನನ್ನನ್ನು ತ್ಯಜಿಸಿದ್ದೇಕೆ ತಾಯಿ ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ವಿಭಿನ್ನ ಕ್ಷೇತ್ರದಲ್ಲಿ ಬಿಟ್ಟೇಕೆ ತಾಯಿ ಕರ್ಣಾರ್ಜುನರ ಸೋದರರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯದಲ್ಲಿ ಈ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ ಏಕೆ ಮಾತನಾಡುವುದಿಲ್ಲವೇ ನೋಡು ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಾಕರಮಯವಾಗಿ ಮಾಡಿದೆ ತಾಯಿ ನನಗೆ ಉತ್ತರ ಕೊಡಲು ಇಷ್ಟವಿಲ್ಲವೇ ಹೋಗಲಿ ಬಿಡು ನನ್ನ ಪ್ರಶ್ನೆಯು ನಿರಂತರವಾಗಿಯೇ ಉಳಿಯಲಿ ಆದರೆ ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದನೆಂಬುದನ್ನು ತಿಳಿಸದಿದ್ದರೆ ಹೋಗಲಿ ಈ ದಿನ ನೀನು ನಿನ್ನ ಕೈಯಾರ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ ಏಕೆ ಬಂದೆ ಕಂದ ಅಮ್ಮ ಪಾಂಡವರು ನಿನ್ನ ಸಹೋದರರಲ್ಲವೇ ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡೋದನ್ನು ನಾನು ನೋಡಬೇಕಲ್ಲವೇ ಆದ್ದರಿಂದ ನಾನು ಇಲ್ಲಿಗೆ ಬಂದಿರುವೆನು ಮಗನೇ ಅಮ್ಮ ಹೊಳಬೇಡ ತಾಯಿ ಹೊಳಬೇಡ ನಾನು ನಿನ್ನನ್ನು ಕ್ಷಮಿಸುವೆನು ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖಾದಾಹವನ್ನು ಶಮನ ಮಾಡಲಿ ಕಂದ ಅಮ್ಮ
ಹಾಗಾದರೆ ನೀನು ನನ್ನ ಸಂಗಡ ಬಂದು ಪಾಂಡವರೊಡನೆ ಕೂಡಿ ಬಾಳುವೆಯಾ ಮಗನೇ? ಅಮ್ಮ, ನಾನು ಸೂತಪುತ್ರನಾಗಿಯೇ ಹುಟ್ಟಿದೆನು, ಸೂತಪುತ್ರನಾಗಿಯೇ ಬೆಳೆಯುವೆನು. ನನಗೆ ಮತ್ಯಾವ ಗೌರವ, ಹೆಚ್ಚಿನ ಗೌರವ ಬೇಡ ತಾಯಿ, ಬೇಡ. ಕಂದ, ಅಮ್ಮ, ನೀನು ನನ್ನ ಮಗನೆಂಬ ಕೀರ್ತಿ, ಪಾಂಡವರ ಸಹೋದರನೆಂಬ ಭಾವನೆಯು, ಹೆಚ್ಚಿನ ಕೀರ್ತಿಯೂ ದೊರೆಯುವುದು ಮಗನೇ. ನನ್ನ ಮಾತನ್ನು ಕೇಳು ಕಂದ. ಅಮ್ಮ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡಲು ನನಗೆ ನಿರಾಕರಿಸಿದ ನೀನು ಈಗ ರಾಜ್ಯಲೋಭವನ್ನು ತೋರುತ್ತಿರುವೆ ತಾಯಿ. ಹೇಳತನದಲ್ಲಿ ನಿಷ್ಕರಣೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸಸಿಯು ಈಗ ಒಣಗಿ ಹೋಗಿದೆ. ಅದು ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಕಂದ, ಅಮ್ಮ, ಆಗಲಿ ಬಿಡು ಮಗನೇ. ಇಲ್ಲಿ ನೋಡು, ನಾಳಿನ ಯುದ್ಧ ರಣರಂಗದಿಂದ ನೀನು ಪರಾನ್ಮುಖನಾಗು ಕಂದ. ಚಿಂತಿಸಬೇಡ ತಾಯಿ. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂಬುದನ್ನು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ಆದರೆ ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವುದನ್ನು ನೀನು ಚೆನ್ನಾಗಿ ಬಲ್ಲೆ ತಾಯಿ, ಚೆನ್ನಾಗಿ ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ಹೇಳಬೇಡ ತಾಯಿ. ವೈಭವದಲ್ಲಿ ನಾನು ದುರ್ಯೋಧನಿಗೆ ಗೆಳೆಯನಾಗಿದ್ದೆನು. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವೆನು. ಚಿಂತಿಸಬೇಡ ತಾಯಿ. ಪಾಂಡವರು ಜಯಶಾಲಿಯಾಗಲಿ, ನಾನು ಅಭಿವಚನ ಕೊಡುವೆನು. ಅರ್ಜುನನ ಹೊರತು ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲ ತಾಯಿ, ಕೈ ಮಾಡುವುದಿಲ್ಲ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲೊಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೆ ಉಳಿಯುವರು ತಾಯಿ, ಉಳಿದೆ ಉಳಿಯುವರು. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾನು ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅಮ್ಮ, ಅದೇನು ಕೇಳುತ್ತಾಯಿ? ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಖಂಡಿತವಾಗಿಯೂ ನಡೆಸುವೆನು ತಾಯಿ. ಕಂದ, ನಾಳಿನ ಯುದ್ಧ ರಣರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ನೀ ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇನ್ನು ಎತ್ತ ತಾಯಿಯಾದ ನೀನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ತೆಗೆದುಕೊಂಡಿರುವೆ. ಪ್ರಪಂಚ ದೈವ ಬಲವಿಲ್ಲ, ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷ ಇರುವ ತನಕ ಹೋರಾಡಿ ನಾನು ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ನಿನ್ನದೊಂದು ಮಾತೆ, ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಖಂಡಿತವಾಗಿಯೂ ನಡೆಸಿಕೊಡುವೆನು ಕಂದ. ಅಮ್ಮ, ಈ ದಿನದ ಕುರುಕ್ಷೇತ್ರದ ಯುದ್ಧದಲ್ಲಿ ನಾನೊಂದು ವೇಳೆ ಮೃತನಾದರೆ ಕಂದ, ನನ್ನ ಉತ್ತರ ಕ್ರಿಯಾದಿ ಕಾರ್ಯವನ್ನು ಸತ್ಯಸಂಧಾನನಾದ ಧರ್ಮರಾಯನ ಕೈಯಲ್ಲಿ ಮಾಡಿಸಿಕೊಡಬೇಕೆಂದು ಇದೋ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಂತಹ ಸಂಕಟ ರಾಶಿಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲೇ, ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ, ನಿನ್ನ ಮುಖವನ್ನು ನೋಡುವ ಭಾಗ್ಯವು ಇನ್ನೆಷ್ಟು ದಿನಗಳ ಮೇಲೆ ಲಭಿಸುವುದು ನಾ ಕಾಣೆನು ತಾಯಿ, ನಾ ಕಾಣೆನು. ಅಮ್ಮ, ನಿನ್ನ ಮುಗವ ನೋಡಲು ಯುಗದಿ ಕಾಣಲಹುದೆಂದು. ಅಮ್ಮ, ನಿನ್ನ ಮೊಗವ ನೋಡಲು ಯುಗದಿ ಕಾಣಲಹುದೆಂದು. ವಿಧ ವಿಧ
ವಿಧ ವಿಧದಿಂದ